ಬಿಜೆಪಿ ಅವಧಿಯಲ್ಲಿ ಆಗಿರತಕ್ಕಂಥ ಕೋವಿಡ್ ಹಗರಣ ಅಂತ ಏನು ಹೇಳ್ತಾ ಇದ್ದಾರೆ, ಇದನ್ನು ಅಸ್ತ್ರ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್. ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಡಿಕೆಶಿ ಅಂಡ್ ಟೀಮ್ ಈಗ ಪ್ಲ್ಯಾನ್ ಮಾಡಿದ್ದಾರೆ. ನ್ಯಾಯಮೂರ್ತಿ ಕುನ್ಹಾ ವರದಿ ಮೂಲಕ ಬಿಜೆಪಿ ನಾಯಕರನ್ನ ಹಣಿಯಲು ಪ್ಲ್ಯಾನ್ ಅಂತ ಇದು. ಕೋವಿಡ್ ವೇಳೆ PPE ಕಿಟ್, ಮಾಸ್ಕ್ ಸೇರಿ 30 ಮೆಡಿಕಲ್ ಸಾಮಗ್ರಿಯನ್ನು ಖರೀದಿಸಿತ್ತು ಅಂದಿನ ಬಿಜೆಪಿ ಸರ್ಕಾರ. ಅದರಲ್ಲೇನೋ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದದನ್ನು ಜಾಸ್ತಿ ಬೆಲೆಗೆ ಇವರು ಪರ್ಚೇಸ್ ಮಾಡಿದ್ದಾರೆ, ಅದರ ಮುಖಾಂತರ ಹಣ ಹೊಡೆದಿದ್ದಾರೆ ಅಂತೆಲ್ಲ ಒಂದಷ್ಟು ಆರೋಪ. ಕೋವಿಡ್ ಅವಧಿಯ ಅಕ್ರಮದ ಬಗ್ಗೆ ನ್ಯಾಯಮೂರ್ತಿ ಕುನ್ಹಾ ತಂಡ ವರದಿಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ಏನಿದೆ ಇದರಲ್ಲಿ, ಏನು ರಿಪೋರ್ಟ್ ಏನು ಹೇಳುತ್ತೆ ಅಂತ ನೋಡೋದಾದರೆ, PPE ಕಿಟ್, N95 ಮಾಸ್ಕ್ ಖರೀದಿ ಅಕ್ರಮದ ಬಗ್ಗೆ ಮೊದಲ FIR ಈಗಾಗಲೇ ಆಗಿದೆ. 167 ಕೋಟಿ ರೂಪಾಯಿ ಅಕ್ರಮದ ಹಿನ್ನೆಲೆಯಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಒಂದು FIR ಕೂಡ ಈ ಪ್ರಕರಣದಲ್ಲಿ ಮಾಡಿಕೊಳ್ಳಲಾಗಿದೆ. ನಿನ್ನೆ ಇದೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಅಷ್ಟೇ ಅಲ್ಲ, ಒಂದೇ ಒಂದು ಕೇಸ್ ಅಲ್ಲ, 20ಕ್ಕೂ ಅಧಿಕ ಕೇಸ್ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಈಗ ತಂತ್ರವನ್ನು ಮಾಡಿಕೊಂಡಿದ್ದಾರೆ. 20ಕ್ಕೂ ಅಧಿಕ ಕೇಸ್ ದಾಖಲಿಸುವ ಬಗ್ಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈಗಾಗಲೇ ಸುಳಿವನ್ನು ಕೊಟ್ಟಿದ್ದಾರೆ. ಈಗಾಗಲೇ PPE ಕಿಟ್ಟು, ಮಾಸ್ಕ್ ಖರೀದಿ ಸಂಬಂಧ ಕೇಸ್ ಒಂದು ದಾಖಲಾಗಿದೆ. ವರದಿಯಲ್ಲಿ ಇನ್ನೂ ಹಲವು ವೈದ್ಯಕೀಯ ಸಾಮಗ್ರಿಗಳ ಖರೀದಿಯ ಅಕ್ರಮದ ಉಲ್ಲೇಖ ಇದೆಯಂತೆ. ಆ ರಿಪೋರ್ಟ್ ಈಗಾಗಲೇ ಸರ್ಕಾರದ ಕೈಯಲ್ಲಿದೆ. ಹೀಗಾಗಿ ವರದಿಯ ಆಧಾರದ ಮೇಲೆ ಮುಂದೆ ನಾವು ಕೇಸನ್ನು ದಾಖಲಿಸ್ತೀವಿ. ನ್ಯಾಯಮೂರ್ತಿ ಕುನ್ಹಾ ವರದಿ ಆಧಾರದ ಮೇಲೆ ದೂರು ದಾಖಲಿಸುವುದಾಗಿ ಸಚಿವರು ಸುಳಿವನ್ನು ಕೊಟ್ಟಿದ್ದಾರೆ. ಕೇವಲ ಶರಣಪ್ರಕಾಶ್ ಪಾಟೀಲ್ ಮಾತ್ರ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ, DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಎಲ್ಲರೂ ಕೂಡ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೊಂದು ಅಧಿವೇಶನ ಮುಗಿಲಿ, ಅದಾದ ಮೇಲೆ ಒಂದೊಂದಾಗಿ ನಾವು ದೂರನ್ನು ದಾಖಲು ಮಾಡಿ ಈ ಪ್ರಕರಣದ ತನಿಖೆಯನ್ನು ಮಾಡ್ತೀವಿ. ಅಂದರೆ ಈಗ BJPಯವರೇನು ಮೂಡ, ವಾಲ್ಮೀಕಿ ಇವೆಲ್ಲ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರಲ್ಲ, ವಕ್ಫ್ ಎಲ್ಲ, ಅದಕ್ಕೆ ವಿರುದ್ಧವಾಗಿ ಈ ಕೇಸ್ಗಳು.